ನೀವು KPS ಶಾಲೆ ಒಳ್ಳೇದು ಹೌದು ಅಲ್ಲ? ಹಾಂ, ಒಳ್ಳೇದು ಅಂದಮೇಲೆ ಊರು ತುಂಬ ಶಾಲೆ ಮಾಡಿದಾಗ ಕಷ್ಟ ಆಗ್ತದೆ ಅಂತಂದಮೇಲೆ ತಂದೆ ತಾಯಿಯವರು ಒಂದೇ ಸೂರಲ್ಲಿ 14 ವರ್ಷ ಕಲಿಕೆ ಅದು ಒಳ್ಳೇದು ಹೌದು ಅಲ್ಲ? ಹಾಂ, ಮತ್ತು ನೀವು ಯಾಕೆ ಅದು ಸ್ವಾರ್ಥಿಗಳಾಗ್ತೀರಿ ನೀವು? ಯಾವನ ತಲೆ ಒಂದು ನಿಮಿಷ, ನಾನು ಯಾವುದು ಸ್ಕೂಲು ಕ್ಲೋಸ್ ಮಾಡ್ತಾ ಇಲ್ಲ. ಕೆಲವು ತಲೆಹಲ್ಟಗಳಿದ್ದಾವೆ, ಅವ್ರದ್ದು ಸ್ವಾರ್ಥಕ್ಕೆ ಮಾಡ್ತಾರೆ ಕೆಲವರು, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಇವತ್ತು LKG ಇಂದ 12ನೇ ಕ್ಲಾಸ್ವರೆಗೂ ಒಂದೇ ಸೂರಲ್ಲಿ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ ಕೆಲಸಗಳನ್ನು ಕೊಡಬೇಕು. ಆ ಸಂದರ್ಭದಲ್ಲಿ ಏನಾಗ್ತದೆ, ಒಂದು ಸರ್ಕಾರಿ ಶಾಲೆಯಿಂದ ಇನ್ನೊಂದು ಸರ್ಕಾರಿ ಶಾಲೆಗೆ ಸೇರೋದು ಸ್ವಾಭಾವಿಕವಾಗಿ ಆಗ್ತದೆ. ಅದು ಅಂದ ತಕ್ಷಣ ಕ್ಲೋಸ್ ಮಾಡ್ತಾರೆ ಅಂಥೇಳಿ ಯಾರೂ ಹೇಳಿಲ್ಲ. ಅದು ನೀವು ಮಾಧ್ಯಮದಲ್ಲಿ ಹಾಕಿತಾ ಇದ್ದೀರಿ, ಯಾರೋ ತಲೆಹಲ್ಟುಗಳು ಹೇಳಿದಾಗ. ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆ ಅದು ಕ್ಲೋಸ್ ಮಾಡಲ್ಲ. ಬಟ್ ನಾವು 2 ವರ್ಷದ ಹಿಂದೆಯೇ ನಿಮಗೆಲ್ಲ ಗೊತ್ತಿದೆ, 6,000 ಗ್ರಾಮ ಪಂಚಾಯಿತಿಗಳಲ್ಲಿ 6,000 ಸರ್ಕಾರಿ ಶಾಲೆಗಳನ್ನು KPS ಶಾಲೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ವೋ ಇಲ್ಲ? ಹಾಂ, ಮತ್ತು ಅದು ನಡೆಸೋದಕ್ಕೆ ಏನಂತೀಗ? ನಾನು ನಡೆಸೋದು ನಾವು ಮಾಡಲಿಲ್ಲ ಅಂದರೆ ಏನಂತೀರಿ? ನೀವು ಹೇಳಿದ್ರಿ ಅಂತೀರಿ, ಇಲ್ಲಿ ಮಾಡಬೇಡ್ರಿ ಅಂತೀರಿ. ಅದಕ್ಕೆ ಹೇಳೋದು, ಮಾಡೇ ಮಾಡ್ತೀವಿ. ಎಲ್ಲ ಇದರೊಳಗೆ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ನು ಕೂಡ ಕೊಡ್ತೀವಿ. ಅದು ಯಾರ್ಯಾರು ಬಂದು ಸೇರಿಕೊಳ್ಳಿ. ಆಮೇಲೆ ಯಾವಾಗಲೂ ಕೂಡ ಸರ್ಕಾರಿ ಶಾಲೆಯಿಂದನೇ ಬರ್ತಾರೆ ಅನ್ಕೋಬೇಡಿ, ಬೇರೆ ಬೇರೆ ಶಾಲೆಯಿಂದನೂ ಬರ್ತಾರೆ. ಆ ವಿಶ್ವಾಸ ಇಟ್ಕೋಬೇಕು. ಸರ್, ಬಿಹಾರಿ ಏನು ಚುನಾವಣೆ ಇಲ್ಲ, ಅದು ಭಾಳ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ತೀರ್ಮಾನ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಬೇಕಾಗ್ತದೆ. ಈಗ ಒಂದು ಕಡೆಗೆ ಅದನ್ನು ಇವ್ರು ಇನ್ನೂ ಎಲೆಕ್ಷನ್ ಕಮಿಷನರೇ ಫೈನಲ್ ಮಾಡಿರಲ್ಲ, ಮಾಧ್ಯಮದಲ್ಲಿ ಹೇಳಿದ್ದಕ್ಕೆ ಹಾಗೆ ಟಾಮ್ ಮಾಡ್ಕೊಂಡು ಹೊರಡುಬಿಟ್ರು. ಅದು ಯಾವ ರೀತಿ ಹೆಂಗೆ ಏನು ಅಂಥೇಳಿ ಒಂದು ಪ್ರಶ್ನಾತೀತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಹಾಗೆ ಉಳಿದು ಹೋಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ನಮ್ಮ ಪಕ್ಷದವರ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ ಅದ್ರ ಮೇಲೆ ನಾವು ರಿಯಾಕ್ಟ್ ಮಾಡೋದು ಒಳ್ಳೆಯದು. ಚುನಾವಣೆ ಮುಗಿದ ನಂತರ ರಾಜ್ಯ ರಾಜಕಾರಣದಲ್ಲಿ ಸಚಿವ ಸಂಪುಟ ಅದು ನಿಮ್ಮ ಮಾಧ್ಯಮದಲ್ಲಿ ಮಾತ್ರ ನೀವು ಮುಂಚೆಯಿಂದನೂ ಹೇಳ್ತಾನೇ ಇದ್ದೀರಿ, ನಾವು ಕೇಳ್ತಾನೇ ಇದ್ದೀವಿ. ಬಾಯಿ ಮುಚ್ಕೊ ಅಂತ ಹೇಳಿದ್ದಾರೆ, ನಾವು ಬಾಯಿ ಮುಚ್ಕೊಂಡೇ ಇದ್ದೀವಿ. ನೀವು ಬಾಯಿ ತೆಗೀರಿ ಅಂತೀರಿ, ನಾವು ಎಷ್ಟು ತಿಬ್ಬರಲಾಗಿ ಹೊಡೆದ್ರೂ ಬಾಯಿ ತೆಗಿಯಲ್ಲ ಇದ್ರ ಬಗ್ಗೆ. ನಮ್ದೆಲ್ಲ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಬಿಹಾರ ಚುನಾವಣೆಯ ಸೋಲು ಮತ್ತಷ್ಟು ಇಲ್ಲಿ ಗಟ್ಟಿ ನೋಡ್ರಿ ಹೈಕಮಾಂಡ್ ಅನ್ನೋದು ಇದೆ ನಮ್ಮ ಪಕ್ಷದೊಳಗೆ. ಹೈಕಮಾಂಡ್ ಏನು ಹೇಳ್ತಾರೋ ಅದ್ರ ಮೇಲೆ ನಾವು ನಡ್ಕೊಂಡು ಹೋಗ್ತೀವಿ. ಅದು ಬಿಟ್ಟರೆ ನಮಗೇನೂ ಗೊತ್ತಿಲ್ಲ. ಸೊ ನೀವೇನೇ ಪ್ರಶ್ನೆ ಹಾಕಿದ್ರೂ ಹೈಕಮಾಂಡ್ ಅವ್ರು ಉತ್ತರ ಕೊಡ್ತಾರೆ. ಸರ್, ನೆಕ್ಸ್ಟ್ ಇನ್ನೊಂದು, ನೀವು CM ಅವ್ರನ್ನ ಭೇಟಿಯಾಗಿ ಮನವಿ ಮಾಡ್ತೀವಿ, ಶಿಕ್ಷಣ ಇಲಾಖೆಗೆ ಹೆಚ್ಚಿನ ಅನುದಾನದ ಅವಶ್ಯಕತೆ ಇದೆ. ನಾನು ಹಂಗೆ ಹೇಳೇ ಇಲ್ಲ ಅವಶ್ಯಕತೆ ಇದೆ ಅಂಥೇಳಿ. ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ, ಇನ್ನೂ ಅವಶ್ಯಕತೆ ಇದ್ದರೆ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಬೇಕಾದಾಗ ಕೊಡ್ತಾರೆ. ಏನಿಲ್ಲ, ನಾನು ಎಲ್ಲೂ ಕೂಡ ಆ ಥರ ಬೇಡಿಕೆ ಸಲ್ಲಿಸಬೇಕು ಅನ್ನುವಂಥದ್ದು ಏನಾದ್ರು ಇದೆಯಾ? ಹಾಗೇನಿಲ್ಲ. ಈ ನಾವು ಬಂದಾಗ 33,000 ಕೋಟಿ ಇತ್ತು. ಈ 2.5 ವರ್ಷದೊಳಗೆ 44,000 ಕೋಟಿ ಹೆಂಗಾಯ್ತು? ಗ್ಯಾರಂಟಿನೂ ಕೊಟ್ಟು ಎಲ್ಲದೂ ಆಯ್ತು. ಈ ಹೇಳ್ತಾರಲ್ಲ ವಿರೋಧ ಪಕ್ಷದವರು, ಟಾಮ್ ಹೊಡ್ಕೋತಾರೆ, ಗ್ಯಾರಂಟಿಯಿಂದ ಹಾಳಾಯ್ತು ಅಂತ. ಏನೂ ಹಾಳಾಗಿಲ್ಲ, ಇನ್ನೂ ಬೇಕಾದಷ್ಟು ಹಣ ಇದೆ, ಏನೂ ತೊಂದರೆ ಇಲ್ಲ. ಗ್ಯಾರಂಟಿನೂ ಕೊಡ್ತೀವಿ, ಶಿಕ್ಷಣಕ್ಕೂ ಕೂಡ ಇನ್ನೂ ಹೆಚ್ಚು ಖರ್ಚು ಮಾಡ್ತೀವಿ. ಮತಗಳನ್ನ ಸೇರಿದಂತೆ ಬಹಳಷ್ಟು ಆರೋಪಗಳನ್ನು ಕಾಂಗ್ರೆಸ್ ಒಂದೇ ಸತಿಗೆ ಹೋರಾಟಗಳನ್ನು ಹತ್ತಿಕ್ಕಂಥ ಪ್ರಶ್ನೆ ಯಾವುದೋ ಒಂದು ಬಿಹಾರದ ಉತ್ತರ ಬಂದ ತಕ್ಷಣ ಆಗೋದಿಲ್ಲ. ಅಲ್ಲಿ ನಮ್ಮ ಪಕ್ಷನೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಲಿಮಿಟೆಡ್ ಸ್ಟ್ರೆಂತ್ ಇರ್ತದೆ. ಯಾವಾಗಲೂ ಕೂಡ ಯಾರ್ಯಾರ ಜೊತೆಗೆ ಸೇರ್ತೀವಿ, ಹೆಂಗೆ ಅವ್ರ ಚುನಾವಣೆ ಹೆಂಗೆ ಮಾಡ್ತಾರೆ, ಎಷ್ಟು ಕಳ್ತನ ಜಾಸ್ತಿ ಮಾಡ್ಯಾರೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಚರ್ಚೆಗಳಾಗಬೇಕಾಗತ್ತೆ. ಆದರೆ ಅದನ್ನು ಹೋಗ್ಬಿಟ್ಟು ನೀವು ನಮ್ಮ ರಾಜ್ಯದ ಸರ್ಕಾರಕ್ಕೆ ಇಲ್ಲಾಂದರೆ ಬೇರೆ ಬೇರೆ ವ್ಯವಸ್ಥೆಗೆ ಪಟ್ಟ ಕಟ್ಟೋದೈತಲ್ಲ, ಅದು ಒಳ್ಳೆಯದಲ್ಲ. ಈಗ ಹಂಗಾರೆ ಕರ್ನಾಟಕದಲ್ಲಿ ಸೋತಾಗ ಮೋದಿಯವರು ಸೋತರು ಅಂತ ಹೇಳೋಕ್ಕಾಗದ? ಎಷ್ಟೊಂದು ಇವರೇ ಇಲ್ಲೇ ಸೋತ್ರಲ್ಲ, ನಿಮ್ಮ ಹಾವೇರಿ ಅಲ್ಲಪ್ಪ, ನಿಮ್ಮ ಬೊಮ್ಮಾಯಿಯವ್ರ ಕ್ಷೇತ್ರದಲ್ಲೇ ಅವು ಮಕ್ಕ ಬಿಡ್ತತ್ಲಾಗೆ ಇತ್ಲಾಗೆ ಎಳ್ಳೇ ಇಲ್ಲ. ಆವಾಗ ಅದಕ್ಕೆ ಚುನಾವಣೆಯಲ್ಲಿ ಸೋಲುಗಳು ಇರ್ತವೆ. ಕಾರಣ ಏನು ಅಂತ ಹುಡುಕಬೇಕು, ಅದನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ವ್ಯವಸ್ಥೆ ಇರ್ತದೆ. ಕಳ್ತನ ಆಗಿದ್ದರೆ ಕಳ್ಳರನ್ನ ಹಿಡಿಬೇಕು. ಅದು ಹಿಡಿತಕ್ಕಂಥ ವ್ಯವಸ್ಥೆ ಈಗ ಸದ್ಯಕ್ಕೆ ಅವ್ರ ಹತ್ರನೇ ಕೀಲಿ ಇರೋದ್ರಿಂದ ಮುಂದಿನ ದಿನಗಳು ನಮ್ಮ ಹತ್ರ ಬಂದ ಹಿಡಿಯೋಣ ಅಷ್ಟೇ. ಇನ್ನೇನು ಮಾಡೋದು ಇಲ್ಲ, ಹೋರಾಟ ಮುಂದುವರ್ಸೋಣ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.